ಅಣ್ಣ ನೋಡ್ರಿ, ನೀವು ಜಾಬ್ ಸಿಗಲಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಿರಿ. ಬಿಸ್ನೆಸ್ ಒಳ್ಳೆ ಆಪ್ಷನು. ಬಿಸ್ನೆಸ್ ಮಾಡಿ ಮುಂದೆ ಬರ್ಬೋದು ಜೀವನದಾಗ. ಹೋಪ್ಸ್ ಕಳ್ಕೊಬೇಡ್ರಿ ಜಾಬ್ ಸಿಗಲಿಲ್ಲ ಅಂದ್ರೆ ಅಂತ ಭಾಳಷ್ಟೆಲ್ಲ ಹೇಳ್ತೀರಿ. ಬೇರೆಯವ್ರು ಬಿಡೋಣಂತ ನಾ ಒಂದು ಬಿಸ್ನೆಸ್ ಮಾಡತ್ತೀನಿ ರೀ. ನೀವು ಹೇಳಿರಂತಲ್ಲ, ನನ್ನ ತಲೆಯೊಳಗೆ ಬಿಸ್ನೆಸ್ ಐಡಿಯಾ ಇತ್ತು, ನಾನು ಬಿಸ್ನೆಸ್ ಮಾಡಾಕತ್ತೀನಿ. ಒಂದು ಕಾಲೇಜ್ ಮುಂದೆ ನಮ್ಮ ಊರಿಗೆ ಹೋಗಿ ನಾನು ಒಂದು ಬುಕ್ ಸ್ಟಾಲ್ ಹಾಕೀನಿ ಅಂತಂದ್ರೆ, ಸ್ಟೇಷ್ನರಿ ಕಮ್ ಬುಕ್ ಸ್ಟಾಲ್ ಹಾಕೀನಿ ರೀ. ಬಟ್ 6 ತಿಂಗಳಾದರೂ ಇವತ್ತಿಗೂ ಅದು ಬಿಸ್ನೆಸ್ ಅನ್ನಿಸ್ಕೊಳ್ತ್ರಿ. ಯಾಕೋ ತಪ್ಪು ಮಾಡಿದೆ ಅಂತ ನನಗೆ ಅನ್ಸಾದ್ರಿ. ಯಾಕೆ ರೀ ಹಿಂಗಂತ ನಾವು ವಾಪಸ್ ಕೇಳಿದವ್ರಿಗೆ ಅವ್ರೇನಂತಾರೆ, ಇಲ್ರಿ ಊರಾಗ ಮಂದಿ ನನಗೆ ಇಲ್ಲ ಸುಳ್ಳು ಇನ್ವೆಸ್ಟ್ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಇಷ್ಟೊಟ್ಟು ಮಾಡಬಾರ್ದಾಗಿತ್ತು ನೀನು. ಓಕೆ, ಇವೆಲ್ಲ ಬಿಸ್ನೆಸ್ ನಡೆಯಂಗಿಲ್ಲ ಈಗಿನ ಕಾಲಾಗ, ತಪ್ಪು ಮಾಡಿದ್ವಿ, ಬೇರೆ ಏನಾರು ಮಾಡಬೇಕಾಗಿತ್ತು ನೀನು, ಮತ್ತು ಯಾವ್ದಾರು ಪ್ರೈವೇಟ್ ಜಾಬ್ ಹುಡುಕ್ಬೇಕಿತ್ತು ಅಂತಾರೆ ಅಂತ ನಾ ಹೇಳಿದೆ. ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗೈತೆ ಬ್ರದರ್. ನೀವು ಕಾಲೇಜಿಂದ ಸ್ಟೇಷ್ನರಿ ಮತ್ತು ಬುಕ್ ಸ್ಟಾಲ್ ಹಾಕೇನಂತೀರಿ. ನೀವು ಏನಂತಾರೆ ಅದಕ್ಕೆ, ಅಫ್ಕೋರ್ಸ್ ನೀವು ಜೆರಾಕ್ಸು ಪ್ರಿಂಟ್ಔಟ್ಸ್ ಎಲ್ಲ ಮಾಡ್ತಿರ್ತೀರಿ, ಇದಂತೂ ಇದ್ದೇ ಇರ್ತದೆ. ಮಾಡಿಲ್ಲ ಅಂದರೂ ಮಾಡೋಕ್ಕೆ ಶುರು ಮಾಡಿರಿ. ಪ್ರಿಂಟ್ಔಟ್ಸ್ ಜೆರಾಕ್ಸ್ ಎಲ್ಲ ಶುರು ಮಾಡಿರಿ. ಸೊ ನೋಡಿರಿ, ಎಲ್ಲೋ ಒಂದು ಕಡೆ ಜನ ಮಾತಾಡ್ತಾರೆ ಅಂತೇಳಿ ಹಿಂಜರಿಬೇಡ್ರಿ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ 6 ತಿಂಗಳ ಆಗದೇ ಇರೋದು ಮುಂದಿನ 2 ತಿಂಗಳ ನಿಮ್ಗೊಂದು ಪಿಕಪ್ ಸಿಗ್ಬೋದು ಬಿಸ್ನೆಸ್ ಒಳಗೆ. ನೀವು ಎಷ್ಟು ದಿನ ಶ್ರಮ ಪಟ್ಟಿರಲ್ಲ, ಮಾಡ್ತೀನಿ ಅಂತ ಆ ಫೀಲ್ಡಿಗೆ ಹಿಡಿದಿರಿ ಅಂದ್ರೆ ಅದ್ರ ಮುಂದುವರಿರಿ. ಕಾಲೇಜ್ ಮುಂದೆ ಸ್ಟೇಷನರಿ ಅಂಗಡಿ ಮತ್ತು ಬುಕ್ ಸ್ಟಾಲ್ ಹಾಕಿರಿ ಅಂದ್ರೆ ಆ್ಯಾವ್ರೇಜ್ ನಿಮ್ಗೆ ಪ್ರಾಫಿಟ್ ಇದ್ರೆ ತಂದು ಕೊಡ್ತದೆ. ನೀವು ಒಳ್ಳೆ ಸರ್ವಿಸ್ ಕೊಡ್ರಿ ಜನರ ಭರವಸೆಯನ್ನು ಗಳಿಸ್ರಿ, ಮಂದಿಗೆ ಹಚ್ಚುವರಿ ಕಸ್ಟಮರ್ಸಿಗೆ. ಓಕೆ, ಸ್ವಲ್ಪ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸನ್ನು ಕೊಡ್ರಿ, ಎಲ್ಲ ಒಳ್ಳೇದಾಗ್ತದೆ. ಯಾರೋ ಒಂದು 4 ಮಂದಿ ಮಾತಾಡ್ತಾರೆ ಅಂತೇಳಿ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿ ಹಿಂಗೆ ಸರಿಬೇಡ್ರಿ. ಇಷ್ಟನ ಹೇಳೋದು. ಒಳ್ಳೆ ಹೆಜ್ಜೆ ಇಟ್ಟರೆ ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಗಲಿ. 4 ಮಂದಿ ಮಾತಾಡ್ತಾರೆ, ಹಂಗೆ ಇರ್ತೈತೆ ರೀ ನಿಮಗೆ. ಈಗ ನಾಳೆ ನೀವು ಸಕ್ಸಸ್ಫುಲ್ ಆದ್ರಂದ್ರೆ ಅವರ ಬಂದು ಮಾತಾಡ್ತಾರೆ, ಇಲ್ಲ ಭಾರಿ ಇನ್ವೆಸ್ಟ್ಮೆಂಟ್, ಭಾರಿ ಪ್ಲ್ಯಾನ್ ನೋಡಿ, ನಿನ್ನ ಭಾರಿ ಐಡಿಯಾ, ಚಲೋ ದಾರಿ ಹುಡ್ಕೊಂಡು ಬಿಡು ಅಂತ ಹಿಂಗೆ ಮಾತಾಡ್ತಾರೆ. ಸೊ ಹಂಗಿದ್ದಾಗ ಹೋಪ್ಸ್ ಕಳ್ಕೊಬೇಡ್ರಿ, ಇದ್ದ ದಾರಿ ಒಳಗೆ ಮುಂದುವರಿರಿ. ದೇವರೆಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಗೈಸ್.